ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಯು ಬಿಕಮ್ ವಾಟ್ ಯು ಬಿಲೀವ್ ಎಂಬ ಕೋಟ್ನೊಂದಿಗೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ SBI ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಕೇಳಿರುವಂತಹ ಪಾರ್ಟ್ನರ್ಶಿಪ್ ಪಾರ್ಟ್ 3. ಸೊ ಪ್ರೀವಿಯಸ್ ವೀಡಿಯೋಗಳಲ್ಲಿ ಪಾರ್ಟ್ನರ್ಶಿಪ್ 1 ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ 2 ಅಲ್ಲಿ ನೀವು ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ನೋಡಿದ್ವಿ ಪಾರ್ಟ್ನರ್ಶಿಪ್ ಮೇಲೆ. ಇದು ಕೂಡ ಅದರ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ ಪಾರ್ಟ್ನರ್ಶಿಪ್ ಪಾರ್ಟ್ 3. ಸೊ ಇನ್ನು ಯಾವೆಲ್ಲ ರೀತಿ ಕ್ವಶನ್ಸನ್ನು ಕೇಳ್ಬೋದು ನಿಮಗೆ. ಸೊ ಮಿಸಲೇನಿಯಸಲ್ಲಿ 1 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳಿರ್ತಾರೆ, ಹಾಗಾಗಿ ಯಾವ ರೀತಿ ಬೇಕಾದರೂ ಕ್ವಶನ್ಸನ್ನು ಕೇಳ್ಬೋದು. ಮ್ಯಾಕ್ಸಿಮಮ್ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ 100% ನೀವು ಕೂಡ ಪ್ರಿಲಿಮ್ಸಲ್ಲಿ ಆಗಿರ್ಬೋದು ಅಥವಾ ಮೇನ್ಸಲ್ಲಿ ಆಗಿರ್ಬೋದು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಅದೇ ರೀತಿ ನಮ್ಮಲ್ಲೇ ಜೂನ್ 1 ಇಂದ SBI ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮಗೆ ಕೋರ್ಸ್ 30 ಡೇಸ್ ಇರುತ್ತೆ. ಸೊ ಅಲ್ಲಿ ಡೀಟೇಲ್ಸ್ ಬೇಕು ಅಂದರೆ ಬಿಲೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಥ್ರೂ ದ್ಯಾಟ್ ನೀವು ಕೂಡ ಜಾಯಿನ್ ಆಗ್ಬೋದು. ಹಾಗೆ ಡೈರೆಕ್ಟ್ ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಹೀಗಿದೆ: ದಿ ಇನ್ವೆಸ್ಟ್ಮೆಂಟ್ ಮೇಡ್ ಬೈ A and B ಆರ್ ಇನ್ ದಿ ರೇಷಿಯೋ ಆಫ್ 3:2. ಸೊ ಇಬ್ಬರಿದ್ದಾರೆ, ಎ ಮತ್ತು ಬಿ. ಸೊ ಅವರ ಇನ್ವೆಸ್ಟ್ಮೆಂಟ್ ರೇಷಿಯೋ ಹೇಳಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ರೇಷಿಯೋ 3:2 ಅಲ್ಲಿದೆ. ಸೊ 2 ಪರ್ಸನ್ಸ್ ಎ ಮತ್ತು ಬಿಗಳು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಎ ಆ್ಯಂಡ್ ಬಿ ಇಬ್ಬರಿದ್ದಾರೆ. ಇನ್ವೆಸ್ಟ್ಮೆಂಟ್ ರೇಷಿಯೋ 3:2 ಅಲ್ಲಿದೆ. 5% ಆಫ್ ಪ್ರಾಫಿಟ್ ಟೋಟಲ್, ಅಂದರೆ ಟೋಟಲಲ್ಲಿ 5% ಆಫ್ ಪ್ರಾಫಿಟ್ ಡೊನೇಟೆಡ್, ಅಂದರೆ ಯಾವುದೋ ಒಂದು ಡೊನೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಎ ಗೆಟ್ಸ್ 8,550 ಆ್ಯಸ್ ಹಿಸ್ ಶೇರ್ ಆಫ್ ಪ್ರಾಫಿಟ್. ಹಾಗಾದರೆ ಎಯ ಶೇರ್ ಏನಾಗುತ್ತೆ ಫೈನಲ್ ಪ್ರಾಫಿಟಲ್ಲಿ 8,550 ಅನ್ನೋದಾಗಿರುತ್ತೆ. ವಾಟ್ ಈಸ್ ದ ಅಮೌಂಟ್ ಆಫ್ ಟೋಟಲ್ ಪ್ರಾಫಿಟ್? ಹಾಗಾದರೆ ಟೋಟಲ್ ಪ್ರಾಫಿಟ್ ಎಷ್ಟು ಅನ್ನೋದು ಕೇಳಿದ್ದಾರೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ರೇಷಿಯೋ ಹೇಳಿದ್ದಾರೆ ನಿಮಗೆ 3:2 ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ನೆಕ್ಸ್ಟು 5% ಆಫ್ ಟೋಟಲ್ ಪ್ರಾಫಿಟ್ ಡೊನೇಟೆಡ್, ಅಂದರೆ 5%ನ್ನು ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇದು ಗೊತ್ತಿರಬೇಕು. ಸೊ ಈ ರೀತಿ ಕ್ವಶನ್ಸ್ ಕೇಳಿದಾಗ ಟೋಟಲ್ ಪ್ರಾಫಿಟ್ ಏನು 100% ಇರುತ್ತೆ, ಇದರಲ್ಲಿ 5% ಡೊನೇಟ್ ಮಾಡಿದ್ದಾರೆ ಅಂದರೆ ಅದನ್ನು ಮೈನಸ್ ಮಾಡ್ಕೊಳ್ಳಿ. ರಿಮೈನಿಂಗ್ 95% ಪ್ರಾಫಿಟ್ ಏನಿದೆ, ದ್ಯಾಟ್ 95% is to be divided between A and B in their investment ratio. ಸೊ 3:2 ರೇಷಿಯೋದಲ್ಲಿ ಈ 95ನ ನೀವು ಡಿವೈಡ್ ಮಾಡಬೇಕಾಗತ್ತೆ. ಸೊ 95% ಆಫ್ ಪ್ರಾಫಿಟನ್ನು 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು. ಸೊ 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಿದಾಗ ನಿಮಗೆ ಎ ಅನ್ನೋನು ಎ ಗೆಟ್ಸ್ 8,550 ಅಂತ ಹೇಳಿದ್ದಾರೆ. ಹಾಗಾದರೆ ಎಯ ಶೇರ್ ಏನಿದೆ 3:2 ಅಲ್ಲಿ 3 ಅನ್ನೋನು ಎ ಆಗಿರ್ತಾನೆ, 2 ಅನ್ನೋನು ಬಿ ಆಗಿರ್ತಾನೆ. ಹಾಗಾದರೆ 95% ಅಷ್ಟು ಪ್ರಾಫಿಟಲ್ಲಿ ನಿಮಗೆ 3:2 ಅಲ್ಲಿ ಡಿವೈಡ್ ಮಾಡಿದಾಗ ಎಗೆ 8,550 ಬಂದರೆ ಟೋಟಲ್ ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ ಅವರು. ಅದನ್ನೇ ಕೇಳಿರೋದು. ಶೇರ್ ಆಫ್ ಪ್ರಾಫಿಟ್ ಆದರೆ ವಾಟ್ ಈಸ್ ದ ಅಮೌಂಟ್ ಆಫ್ ಟೋಟಲ್ ಪ್ರಾಫಿಟ್. ಹಾಗಾದರೆ 95ನ ಈ ರೇಷಿಯೋದಲ್ಲಿ ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಎಯ ವ್ಯಾಲ್ಯೂ ಸಿಗುತ್ತೆ. ಸೊ 95% ಆಫ್ ಪ್ರಾಫಿಟನ್ನು ನೀವು ಎಗೆ ಡಿವೈಡ್ ಮಾಡ್ತೀರಾ ಅಂದರೆ ಎಯ ರೇಷಿಯೋ 3 ಇದೆ. 3 + 2 5 ಆಗುತ್ತೆ. ಸೊ 3/5, 5 19s 95, 19 3s 57. ಸೊ 57% ಅಷ್ಟು ಪ್ರಾಫಿಟ್ ಯಾರು ತಗೊಂಡಿದ್ದಾರೆ, ಎ ತಗೊಂಡಿದ್ದಾನೆ. ಹಾಗಾದರೆ ರಿಮೈನಿಂಗ್ ಪಾರ್ಟ್ ಏನಿದೆ ಸೊ ಅದನ್ನು ಬಿ ತಗೊಂಡಿರಲೇಬೇಕು. ಬಟ್ ನಿಮಗೆ ಇಲ್ಲಿ ಬಿಯ ಪ್ರಾಫಿಟ್ ಅವಶ್ಯಕತೆ ಇಲ್ಲ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಅವ್ರು ಕೇಳಿರುವಂಥದ್ದು ಟೋಟಲ್ ಪ್ರಾಫಿಟ್ ಎಷ್ಟು. ಸೊ ಹಾಗಾದರೆ ನೀವು 57ಗೆ ನಿಮಗೆ 8,550 ಆದರೆ 100ಗೆ ಎಷ್ಟು ಅಂತ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದರೆ ನೀವು 57 ಮಾಡಿ ಮತ್ತೆ 95 ಮಾಡಿದರೆ ನಿಮಗೆ, ಅಥವಾ 57 ರಿಮೈನಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಒಂದು ಪಾರ್ಟ್ ಸಿಗ್ತದೆ ನಿಮಗೆ, ಎ ಪಾರ್ಟ್ ಎಷ್ಟು 57 ಅನ್ನೋದು, ಅದನ್ನು ಡೈರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈ ಅಮೌಂಟ್ ಏನಿದೆ ಇದು 57 ಆಗಿರುತ್ತೆ. 57 ಪಾರ್ಟಿಗೆ 8,550 ಆದರೆ ಸೊ ನಿಮಗೆ ಕೇಳಿರುವಂಥದ್ದು ಏನು ಅಮೌಂಟ್, ಅವರು ಟೋಟಲ್ ಪ್ರಾಫಿಟ್ ಅಂದರೆ ಈ 5% ಏನಿದೆ ಇದು ಸೇರಿ 95% ಅಲ್ಲ ಪ್ರಾಫಿಟ್ ಕೇಳಿರೋದು, 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಾದರೆ 0. ಸೊ ಇಲ್ಲಿ ನಿಮಗೆ 57 ಈ 0 ಕ್ಯಾನ್ಸಲ್ ಮಾಡಬೇಡಿ, ಯಾಕಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರಿಂದ ನಿಮಗಿದು 0 ಕ್ಯಾನ್ಸಲ್ ಆಗಲ್ಲ. ಸೊ ಅದೇ ರೀತಿ 100ನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 100ನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 57ಇಂದ ಡಿವೈಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ 8,550 × 100 ಡಿವೈಡೆಡ್ ಬೈ 57. ನೀವು ಎಕ್ಸಾಮಲ್ಲಿ ಇದನ್ನೆಲ್ಲ ಮಾಡ್ತಾ ಇರಬೇಡಿ. 19ನಲ್ಲಿ 2 ಡಿವೈಡ್ ಆಗುತ್ತೆ. ಸೊ 19ನಲ್ಲಿ 2 ಡಿವೈಡ್ ಆಗೋದ್ರಿಂದ, ಅಥವಾ 5ಅಲ್ಲೂ ಡಿವೈಡ್ ಆಗುತ್ತೆ. ಸೊ ನೀವು 5ಇಂದ ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು 57 ಮತ್ತು 8,550ನ. ಸೊ 57 ಅನ್ನೋದು 19ನಲ್ಲೂ ಡಿವೈಡ್ ಆಗುತ್ತೆ. ನಿಮಗೆ ಗೊತ್ತಿದೆ 19 3s ಅಥವಾ 19 5s 85, ನೆಕ್ಸ್ಟ್ 50 ಉಳಿಯುತ್ತೆ.
ಇಲ್ಲ ಅಂದರೆ 3ಇಂದನೂ ಡಿವೈಡ್ ಆಗ್ಬೋದು, ಯಾಕಂದರೆ 3ಇಂದ ಇಲ್ಲಿ ಡಿವೈಡ್ ಮಾಡಿದ್ರೆ ನಿಮಗೆ ಇದು 3ಇಂದ ಡಿವೈಡ್ ಆಗುತ್ತೆ. 3 2 6, ಅದೇ ರೀತಿ 2 ಉಳಿತು 25, ನೆಕ್ಸ್ಟ್ ಡಿವೈಡ್ ಮಾಡ್ಬೋದು. ಸೊ 3 19 57, ಅದೇ ರೀತಿ ನೆಕ್ಸ್ಟ್ ಇಲ್ಲಿ 3 2 6, 2 ಉಳಿತು 25 ಅಂದರೆ 3 8 24, 1 ಉಳಿತು 15 ಅಂದರೆ 3 5 15. ನೆಕ್ಸ್ಟ್ 95ಇಂದ ಇದು ಡಿವೈಡ್ ಆಗುತ್ತೆ, ಯಾಕಂದರೆ 19 1 19, ನೆಕ್ಸ್ಟ್ 8 + 1 ಅಂದರೆ 9 95 ಡಿವೈಡ್ ಮಾಡ್ಬೋದು. 19 1 19, ನಿಮಗೆ 19 1 ಇದು ಡಿವೈಡ್ ಆಗೋದು, ಯಾಕಂದರೆ 28 ಇದೆ, ಅಲ್ಲಿಗೆ 28 ಇದೆ ಅಂದರೆ ಈ ಕಡೆ 8 ಆ ಕಡೆ 95 ಆಗುತ್ತೆ. 19 5 95, ಸೊ 150 ಬಂತು. ಸೊ 150 ಇಂಟು ಇಲ್ಲಿ 100 ಇದೆ ಅಂದರೆ, ಸೊ ಅದ್ರ ಮುಂದೆ 2 0 ಹಾಕ್ಕೊಳ್ಳಿ. ಸೊ 2 0 ಹಾಕ್ಕೊಳ್ಳಿ ಅಂದರೆ ನಿಮ್ಮ ಆನ್ಸರು 15,000 ಆಗಿರಬೇಕು. ಸೊ ಟೋಟಲ್ ಪ್ರಾಫಿಟ್ ಹಾಗಾದ್ರೆ ಏನಾಗಿರುತ್ತೆ ಅಂದರೆ ಆಪ್ಷನ್ ಬಿ ಆನ್ಸರ್ 15,000. ಸೊ 57ಗೆ 8 5 50 ಆದರೆ 100ಗೆ ಎಷ್ಟು, ಇಲ್ಲೇ ಸಿಂಪ್ಲಿಫೈ ಮಾಡಿ, ಈ ಸ್ಟೆಪ್ಸನ್ನು ಬರ್ಕೊಳ್ಬೇಡಿ ಎಕ್ಸಾಮಲ್ಲಿ. ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ಇಲ್ಲಿ ಡೀಟೇಲಾಗಿ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀವಿ. ನೀವು ಮಾಡಬೇಕಾದ್ರೆ ಎಕ್ಸಾಮಲ್ಲಿ 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದೆರಡು ಸಿಂಪ್ಲಿಫೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಹಾಗಾದರೆ ಟೋಟಲ್ ಪ್ರಾಫಿಟ್ 15,000 ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ, X and Y enter into a partnership for a year. ಸೊ 1 year ಟರ್ಮ್ ಇದೆ. ಸೊ 1 year ಟರ್ಮಲ್ಲಿ X and Y ಎಂಟರ್ ಆಗ್ತಾ ಇದ್ದಾರೆ. X ಕಾಂಟ್ರಿಬ್ಯೂಟ್ 3,000 rupees. ಸೊ X 3,000 rupeesನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಅದೇ ರೀತಿ ನೆಕ್ಸ್ಟ್ Y ಕಾಂಟ್ರಿಬ್ಯೂಟ್ 4,000 rupees. ಸೊ ಇರುವಂಥದ್ದು ಇಬ್ಬರೇ ಪರ್ಸನ್ಸ್ X and Y. ಸೊ 1 year ಟರ್ಮ್ ಅಂತ ಹೇಳಿದ್ದಾರೆ. ಸೊ X ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು 3,000, Y ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು 4,000. ಹಾಗಾದರೆ ನೆಕ್ಸ್ಟ್ ಆಫ್ಟರ್ 4 months, 4 month ಆದಮೇಲೆ ದೇ ಅಡ್ಮಿಟ್ ಝಡ್, ಅನದರ್ ಪರ್ಸನ್ ಬಂದು ಜಾಯಿನ್ ಆಗ್ತಾನೆ ಅಥವಾ ಅಡ್ಮಿಷನ್ ಆಗ್ತಾನೆ ಝಡ್ ಅನ್ನೋನು. ಅಲ್ಲಿಗೆ 3 persons ಆದರು. ಹೂ ಕಾಂಟ್ರಿಬ್ಯೂಟ್ rupees 4,500. ಸೊ 4,500 ಝಡ್ ಕಾಂಟ್ರಿಬ್ಯೂಟ್ ಮಾಡ್ತಾನೆ. If Y withdraw his contribution after 6 months, so 6 business ಸ್ಟಾರ್ಟ್ ಆಗಿ 6 month ಆದಮೇಲೆ Y ಅನ್ನೋನು ಅವನ ಕಾಂಟ್ರಿಬ್ಯೂಷನನ್ನು ವಿತ್ಡ್ರಾ ಮಾಡ್ಕೊಳ್ತಾನೆ. ಹಾಗಾದರೆ Y ಅನ್ನೋನು ಈ ಬಿಸ್ನೆಸ್ಸಲ್ಲಿ ಜಸ್ಟ್ 6 month ಮಾತ್ರ ಇರ್ತಾನೆ. 6 month ಆದಮೇಲೆ ನಿಮಗಿಲ್ಲಿ ಪಾರ್ಟ್ ಆಫ್ ಪ್ರಾಫಿಟನ್ನು ವಿತ್ಡ್ರಾ ಮಾಡ್ಕೊಳ್ತಾನೆ ಅಂತ ಹೇಳಿಲ್ಲ, ಕಂಪ್ಲೀಟ್ ಅವನ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ವಿತ್ಡ್ರಾ ಮಾಡ್ಕೊಳ್ತಾನೆ Y ಅನ್ನೋನು. ಸೊ 6 month, ಹೌ ವುಡ್ ದೇ ಶೇರ್ ಎ ಪ್ರಾಫಿಟ್ ಆಫ್ ₹1,000 ಅಟ್ ದಿ ಎಂಡ್ ಆಫ್ ದಿ ಇಯರ್? ಹಾಗಾದರೆ ಫೈನಲ್ ಆಗಿ ಅಟ್ ದಿ ಇಯರ್ ಎಂಡಿಂಗ್ನಲ್ಲಿ ಅವರು 1,000 rupees ಅಮೌಂಟನ್ನ ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ಶೇರ್ ಎ ಪ್ರಾಫಿಟ್ ಆಫ್ 1,000 ಅಟ್ ದಿ ಎಂಡ್ ಆಫ್ ದಿ ಇಯರ್. ಹಾಗಾದರೆ ಇಂಡಿವಿಜುವಲ್ ಆಗಿ ಎಷ್ಟು ಅಮೌಂಟ್ ಸಿಗುತ್ತೆ ಅವರಿಗೆ ಅಂತ ಪರ್ ಪರ್ಸನ್ ಅಂದರೆ X Y Z ಗೆ. ಸೊ ಫಸ್ಟ್ ಇನಿಷಿಯಲ್ ಏನು ಇನ್ವೆಸ್ಟ್ಮೆಂಟ್ ಇದೆ ಅದ್ರ ಪ್ರಕಾರ ನೋಡ್ತಾ ಹೋಗೋಣ. ಸೊ 3 persons ಇದ್ದಾರೆ. X is to Y is to Z. X ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು 3,000 and Y 4,000. ಸೊ ಇಲ್ಲಿ 3,000 ಮತ್ತು 4,000 ಅಂತ ಹೇಳಿದ್ದಾರೆ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, Y ವಿತ್ಡ್ರಾ ಮಾಡ್ತಾ ಇದ್ದಾನೆ. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಲೇಬೇಕು. ಬಟ್ Xಗೆ ಏನು ಇನ್ಫಾರ್ಮೇಷನ್ ಇಲ್ಲ ಅಂದರೆ X ಅನ್ನೋನು ಕಂಪ್ಲೀಟ್ ಹೋಲ್ ಇಯರ್ ಆ ಬಿಸ್ನೆಸ್ಸಲ್ಲಿ ಇದ್ದಾನೆ ಅಂತ ಅರ್ಥ. 4,500 ಇದೆ, 3,000 ಇದೆ, 4,000 ಇದೆ. ಸೊ ಅಲ್ಲಿಗೆ 20 ಎಲ್ಲದರಲ್ಲೂ ಸ್ಕಿಪ್ ಮಾಡ್ಕೊಳ್ಬೋದು ನೀವು. ಎಲ್ಲದರಲ್ಲೂ 20 ಸ್ಕಿಪ್ ಮಾಡ್ಕೊಂಡ್ರೆ 30 40 45 ಆಗುತ್ತೆ. ಸೊ ಹಾಗಾದರೆ X ಏನಾಗುತ್ತೆ ಅಂದರೆ 30 × 12 ಅನ್ನೋದು X ಆಗಿರುತ್ತೆ. ನೆಕ್ಸ್ಟು 40 × 6 ಮಾಡಿ ಇಲ್ಲಿ. ಯಾಕೆ ಅಂದರೆ 6 month ಆದಮೇಲೆ Y ಅನ್ನೋನು ಅವನ ಕಂಪ್ಲೀಟ್ ಕಾಂಟ್ರಿಬ್ಯೂಷನನ್ನು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಜಸ್ಟ್ 6 month ಮಾತ್ರ ಆ ಬಿಸ್ನೆಸ್ಸಲ್ಲಿ ಇರ್ತಾನೆ ಅಂತ ಅರ್ಥ. 30 × 12 40 × 6. ನೆಕ್ಸ್ಟ್ ಝಡ್ ವ್ಯಾಲ್ಯೂಗೆ ಬಂದರೆ, ಸೊ ಝಡ್ ಜಾಯಿನ್ ಆಗ್ತಾ ಇರೋದು ಬಿಸ್ನೆಸ್ ಸ್ಟಾರ್ಟ್ ಆಗಿ 4 months ಆದಮೇಲೆ. ಹಾಗಾದರೆ ಇಯರಲ್ಲಿ 12 months ಇದೆ, 4 months ಆದಮೇಲೆ ಜಾಯಿನ್ ಆಗ್ತಾ ಇದೆ ಅಂದರೆ 12ಅಲ್ಲಿ 4ಅನ್ನು ಮೈನಸ್ ಮಾಡಿದರೆ ರಿಮೈನಿಂಗ್ 8 months. ಬಟ್ ಅವನ ಇನ್ವೆಸ್ಟ್ಮೆಂಟ್ ಇರೋದು 45. ಝಡ್ಡಿನ ಇನ್ವೆಸ್ಟ್ಮೆಂಟ್ ಇರೋದು 45 ಫಾರ್ 8 months. ಸೊ ಈಗ ಇನ್ವೆಸ್ಟ್ಮೆಂಟ್ ಒಂದೇ ಟೇಬಲಲ್ಲಿ ಡಿವೈಡ್ ಆಗಬೇಕು. ಅದೇ ರೀತಿ ಮಂತ್ ಇನ್ವೆಸ್ಟ್ಮೆಂಟ್ ಟೈಮ್ ಪೀರಿಯಡ್ ಏನಿದೆ ಅದು ಒಂದರಲ್ಲಿ ಡಿವೈಡ್ ಆಗಬೇಕು. ಸೊ ಹಾಗಾದರೆ 12 6 8 ಅಂತ ಇದೆ. ಸೊ ನೀವು 2 ಅಲ್ಲಿ ಡಿವೈಡ್ ಮಾಡ್ಬೋದು. 2 6 2 3 2 4 ಅನ್ನೋದು. ಸೊ ಹಾಗಾದರೆ 2 6 12, 2 3 6, 2 4 8, 30 40 45 ಅಂತ ಇದೆ. 5ಅಲ್ಲಂತೂ 100% ಡಿವೈಡ್ ಆಗುತ್ತೆ ನಿಮಗೆ. ಸೊ 5 6 30, 5 8 40, 5 9 45, 6 6 36 ಇದು X ಪಾರ್ಟ್ ಆಗುತ್ತೆ. 8 3 24 ಇದು Y ಪಾರ್ಟ್ ಆಗುತ್ತೆ. 9 4 36 ಇದು Z ಪಾರ್ಟ್ ಆಗುತ್ತೆ. ಹಾಗಾದರೆ X is to Y is to Z ಯಾವ ರೇಷಿಯೋದಲ್ಲಿದ್ದಾರೆ ಅಂದರೆ 36 to 24 36 ಅನ್ನೋದು ನಿಮಗೆ ರೇಷಿಯೋ ಗೊತ್ತಾಯಿತು. ಈ ರೇಷಿಯೋನ ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡ್ತಾ ಹೋಗಿ X Y Z ಅಲ್ಲಿ.
ಸೊ ಎಕ್ಸ್ ವೈ ಝೆಡ್ 3 ಪರ್ಸನ್ಸ್ ಇದ್ದಾರೆ ಅಂದರೆ ಎಕ್ಸ್ ವೈ ಝೆಡ್. ಸೊ ಅಲ್ಲಿಗೆ ಎಕ್ಸ್ 36, ವೈ 24, ಇವನು 36. ಇದನ್ನು ಇನ್ನೂ ಸಿಂಪ್ಲಿಫೈ ಆಗುತ್ತೆ, ಹಾಗಾಗಿ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನಿಗೆ ಈಸಿ ಆಗುತ್ತೆ. ಸೊ 6ಅಲ್ಲಂತೂ ಡಿವೈಡ್ ಆಗುತ್ತೆ, 6 1 6, 6 1 6, 6 4 ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು. ಇಲ್ಲಿ 6 6 36 ಆಗುತ್ತೆ. ಸೊ ಬೇರೆ ಯಾವುದರಲ್ಲೂ ಡಿವೈಡ್ ಆಗಲ್ಲ, ಅಥವಾ ನಿಮಗೆ 4ಅಲ್ಲಿ 4 9 36 ಆಗುತ್ತೆ, ಮತ್ತು 4 6 ಕಾಂಪ್ಲಿಕೇಟೆಡ್ ಆಗುತ್ತೆ. 6ಅಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. 6 6 36, 6 6 36, 6 4 24. ನೆಕ್ಸ್ಟ್ ಮತ್ತೆ ಡಿವೈಡ್ ಆಗುತ್ತೆ. 6 4 6 ಅನ್ನೋದನ್ನು ಸಿಂಪ್ಲಿಫೈ ಮಾಡ್ಬೋದು ನೀವು. 2 3 6, 2 2 4, 2 3 6, 3:2:3. ಇದು ಫೈನಲ್ ರೇಷಿಯೋ ಆಯಿತು ನಿಮಗೆ. ಯಾರು ಎಕ್ಸ್ ವೈ ಝೆಡ್ನ ಫೈನಲ್ ರೇಷಿಯೋ 3:2:3. ಹಾಗಾದರೆ ಎಕ್ಸ್ ವೈ ಝೆಡ್ ಫೈನಲ್ ರೇಷಿಯೋ ಏನಾಯಿತು 3:2:3. ನೆಕ್ಸ್ಟ್ ಟೋಟಲ್ ಅಮೌಂಟ್ ಏನಿದೆ 1000 ರೂಪೀಸ್ ಇದೆ, ಅದನ್ನು ಡಿವೈಡ್ ಮಾಡಿ ಎಕ್ಸ್ ವೈ ಝಡ್ಡಿಗೆ ಅಂತ ಹೇಳಿದ್ದಾರೆ. ಹಾಗಾದರೆ ಫೈನಲ್ ಆಗಿ ಟೋಟಲ್ ಅಮೌಂಟ್ ಇರೋದು 1000, ಎಕ್ಸಿಗೆ ಡಿವೈಡ್ ಮಾಡಿದರೆ 3 3 + 3 6 6 + 2 8 ಡಿವೈಡೆಡ್ ಬೈ 8 ಅಂದರೆ 8 1 8. ಸೊ 2 ಉಳಿತು 20, ಅಲ್ಲಿಗೆ 8 2 16, 4 ಉಳಿತು 40, 8 5 40. ನೆಕ್ಸ್ಟ್ ಈ 125 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 125 3 375 ಆಗುತ್ತೆ. 100 3 300, 25 3 75. ನೆಕ್ಸ್ಟು 125 2 250 ಆಯಿತು. 125 3 375 ಆಯಿತು. ಹಾಗಾದರೆ ಕೇಳಿರುವಂಥದ್ದು ಅದೇ ನಿಮಗೆ, ಹೌ ವುಡ್ ದೇ ಶೇರ್ ಪ್ರಾಫಿಟ್ ಆಫ್ ₹1000. ಹಾಗಾದರೆ ಯಾವ ರೀತಿ ಶೇರ್ ಮಾಡ್ಕೊಳ್ಬೇಕು 1000 ರೂಪೀಸನ್ನು ಅಂದರೆ 375 250 375, 375 250 375. ಆಪ್ಷನ್ ಸಿ ಆನ್ಸರ್ 375 250 375 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಹಾಗಾದರೆ A, B, C are in a partnership. A contributes 3,20,000 for 4 months ಅಂತ ಹೇಳಿದ್ದಾರೆ. ಸೊ 3 ಪರ್ಸನ್ಸ್ ಇದ್ದಾರೆ ಇಲ್ಲಿ ಎ ಬಿ ಸಿ. ಅದರಲ್ಲಿ ಎ ಅನ್ನೋನು 3,20,000 4 ಮಂತ್ಸಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಿ ಕಾಂಟ್ರಿಬ್ಯೂಟ್ಸ್ 5,10,000 ಫಾರ್ 3 months and C contribute 2,70,000 for 5 months. So if the total profit be ₹1,24,800, then A's share of profit is. ಸೊ 3 ಪರ್ಸನ್ಸ್ ಇದ್ದಾರೆ ಇಲ್ಲಿ, ಯಾರು ಕೂಡ ಮಿಡ್ಲಲ್ಲಿ ಜಾಯ್ನ್ ಆಗ್ತಾ ಇಲ್ಲ. ಬಟ್ ಯಾರ್ಯಾರು ಎಷ್ಟೆಷ್ಟು ಮಂತಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬೇಸ್ಡ್ ಆನ್ ದಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ರೇಷೋ ಕ್ಯಾಲ್ಕುಲೇಟ್ ಮಾಡಿ, ಪ್ರಾಫಿಟ್ ಶೇರಿಂಗ್ ರೇಷೋ ಕ್ಯಾಲ್ಕುಲೇಟ್ ಮಾಡಿ, 1,24,800ರಲ್ಲಿ ಎಯ ಪಾರ್ಟ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ 3 ಪರ್ಸನ್ಸ್ ಇದ್ದಾರೆ. ಸೊ ಆ 3 ಪರ್ಸನ್ಸ್ ಯಾರು ಅಂದರೆ ಒಂದು ಎ, ಇನ್ನೊಂದು ಬಿ, ಇನ್ನೊಂದು ಸಿ. 3 ಪರ್ಸನ್ಸ್ ಆಯಿತು. ಹಾಗಾದರೆ ಎ ಕಾಂಟ್ರಿಬ್ಯೂಟ್ ಎಷ್ಟು ಮಾಡ್ತಾ ಇದ್ದಾನೆ ಅಂದರೆ 3,20,000 5,10,000 2,70,000. ಅಲ್ಲಿ ಎಲ್ಲದರಲ್ಲೂ 40 ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಜಸ್ಟ್ 32 ಅಷ್ಟೇ ಕನ್ಸಿಡರ್ ಮಾಡಿ. 32 51 27. ಹಾಗಾದರೆ ಎಯ ಪಾರ್ಟ್ ಏನಾಗುತ್ತೆ ಅಂದರೆ 32 ಇಂಟು, ಸೊ ಇವನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು 4 ಮಂತ್ಸಿಗೆ. ನೆಕ್ಸ್ಟ್ ಬಿ ಕಾಂಟ್ರಿಬ್ಯೂಟ್ 51 ಫಾರ್ 3 months. ಸೊ ಅಲ್ಲಿಗೆ ಬಿ ಅಲ್ಲಿ ನೀವು 51 × 3 ಬರ್ಕೊಳ್ಳಿ. ನೆಕ್ಸ್ಟು ಸಿ ಕಾಂಟ್ರಿಬ್ಯೂಟ್ಸ್ 27 ಫಾರ್ 5 months, 27 × 5. ಸೊ ಇಲ್ಲಿ ಯಾವುದೇ ಮಂತ್ ಡಿವೈಡ್ ಆಗಲ್ಲ, ಅಥವಾ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಡಿವೈಡ್ ಆಗಲ್ಲ. ಹಾಗಾಗಿ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 4 2 8, 4 3 12, 128 ಆಯಿತು ಎ. ನೆಕ್ಸ್ಟ್ 3 1 3, 5 3 15, 153 ಬಿ ಆಗುತ್ತೆ. 7 5 35ಗೆ 5, 3 ಕ್ಯಾರಿ, 5 2 10 + 3 13, 135, 128 153 135 ಆಯಿತು. ಸೊ ಈ ರೇಷಿಯೋ ಆದರೆ ನಿಮಗೆ ಕೊಟ್ಟಿರುವಂಥದ್ದವರು 1,24,800ಅಲ್ಲಿ ಎಯ ಪಾರ್ಟ್ ಎಷ್ಟು. ಸೊ 128ಗೆ ಎಷ್ಟು ಎಯ ಪಾರ್ಟ್ 128 ಇದೆ, ಆ ಪಾರ್ಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದು ಸಿಂಪ್ಲಿಫೈ ಆಗಲ್ಲ. 135 ಇದೆ, ಇಲ್ಲಿ 5 + 3 8 + 9, 5 + 3 8 + 1 9. ಬಟ್ ಇಲ್ಲಿ ನಿಮಗೆ ಡಿವೈಡ್ ಆಗಲ್ಲ. 2 + 1 3 ಇದೆ, 8 + 3 11 ಆಗುತ್ತೆ. ಸೊ ಸಿಂಪ್ಲಿಫೈ ಆಗಲ್ಲ ಇದು. ಸೊ ಸಿಂಪ್ಲಿಫೈ ಆಗದೆ ಇರೋದ್ರಿಂದ ಡೈರೆಕ್ಟಾಗಿ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. 128 153 135. ಸೊ ಅದೇ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಟೋಟಲ್ ಪ್ರಾಫಿಟನ್ನು ನೀವು ಡಿವೈಡ್ ಮಾಡಬೇಕು. ಸೊ ಟೋಟಲ್ ಪ್ರಾಫಿಟನ್ನು 3 ಪರ್ಸನ್ಸ್ ಇದ್ದಾರೆ, ಎ ಬಿ ಸಿಗೆ 3 ಪರ್ಸನ್ಸಿಗೆ ಡಿವೈಡ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಕೊಟ್ಟಿರುವಂಥದ್ದು ಇಲ್ಲಿ ಟೋಟಲ್ ಪ್ರಾಫಿಟ್. ಹಾಗಾಗಿ ಟೋಟಲ್ ಪ್ರಾಫಿಟ್ ಕೇಳಿರೋದ್ರಿಂದ, ನಿಮಗೆ ಟೋಟಲ್ ಪ್ರಾಫಿಟ್ ಕೊಟ್ಟಿರೋದ್ರಿಂದ ಇವು ಮೂರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ್ಯಡ್ ಮಾಡಿಕೊಂಡ್ರೆ 128 153 135
5. ಸೊ ಇದಿಷ್ಟು ನೀವು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಏನು ಸಿಗುತ್ತೆ ಅಂದರೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಸಿಗುತ್ತೆ. ಬೇಸ್ಡ್ ಆನ್ ದಟ್ ಎಯ ಪಾರ್ಟ್ 128 ಇದೆ, ಎಗ ಪಾರ್ಟ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಳ್ಳಿ, 100 100 300 ಆಗುತ್ತೆ. ಆ ರೀತಿನಾರು ಮಾಡಿ ಡೈರೆಕ್ಟಾಗಿ ಮಾಡ್ಬೋದು. ಸೊ 5 + 3 8, 8 + 8 16ಗೆ 6 ಆಗುತ್ತೆ, ಅಲ್ಲಿಗೆ 1 ಕ್ಯಾರಿ. ನೆಕ್ಸ್ಟು 3 + 2 5, 5 5 10 + 1 11 ಅಂದರೆ 1 ಕ್ಯಾರಿ. ಸೊ ಅಲ್ಲಿಗೆ 416 ಆಗುತ್ತೆ. ಈ 416ಗೆ ಅವ್ರು ಹೇಳಿದ್ದಾರೆ 1,24,800. ಹಾಗಾದರೆ ನಿಮಗೆ ಕೇಳಿರುವಂಥದ್ದು ಎಯ ಪಾರ್ಟ್ ಎಷ್ಟಿದೆ ಅಂದರೆ 128ಗೆ ಎಷ್ಟು ಅಮೌಂಟು ಅಥವಾ ಎಷ್ಟು ಪ್ರಾಫಿಟ್ಟು 128ಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮಗೆ ಕ್ವಶನಲ್ಲಿ ಯಾರನ್ನು ಕೇಳಿದಾರೋ ಅವ್ರನ್ನ ಮಾತ್ರ ಮಾಡ್ತಾ ಹೋಗಿ, ಅನ್ನೆಸೆಸರಿ ಕ್ಯಾಲ್ಕುಲೇಷನ್ ಮಾಡಬೇಡಿ. ಆದಷ್ಟು ಸಿಂಪ್ಲಿಫೈ ಕ್ಯಾಲ್ಕುಲೇಷನ್ ಅಥವಾ ಸಿಂಪ್ಲಿಫೈಡ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಹೋಗಿ. ಸೊ 1,24,800 ಇಂಟು 128 ಡಿವೈಡೆಡ್ ಬೈ 416 ಬರುತ್ತೆ. ಹಾಗಾದರೆ 416ಇಂದ ನೀವು ಇದೆರಡನ್ನು ಡಿವೈಡ್ ಮಾಡಬೇಕು. ಯಾವ್ದು ಬೇಕಾದ್ರೂ ಮಾಡ್ಬೋದು. ಸೊ ಲಾಸ್ಟಿಗೆ 16 ಇದೆ ಅಂದರೆ ಲಾಸ್ಟ್ 2 ಡಿಜಿಟ್ 16 ಇದ್ದರೆ 4ಇಂದ ಡಿವೈಡ್ ಆಗುತ್ತೆ. 28 ಇದೆ, 4ಇಂದ ಇದೆರಡು ಡಿವೈಡ್ ಮಾಡ್ಬೋದು. ಇಲ್ಲ 416 ಅಂದ್ರೆ 8ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಕೂಡ 8ಇಂದ ಡಿವೈಡ್ ಆಗುತ್ತೆ. ಇಲ್ಲೂ ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಲಾಸ್ಟ್ 3 ಡಿಜಿಟ್ 8 3 24, 8 1 8, ಅಲ್ಲಿಗೆ ಇದು 3ಇಂದ ಡಿವೈಡ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ 8ಇಂದನೇ ಡಿವೈಡ್ ಮಾಡ್ಕೊಳ್ಬೋದು ನೀವು. ಸೊ 8ಇಂದ ಡಿವೈಡ್ ಮಾಡ್ಕೊಳ್ಳಿ ಅಂದರೆ ಇದನ್ನಾರು ಡಿವೈಡ್ ಮಾಡಿ, ಇದೆರಡನ್ನಾರು ಡಿವೈಡ್ ಮಾಡಿ. ಇಲ್ಲಿ 8 5 40 ನಿಮಗೆ. ಸೊ 8 5 40 ಅಂದರೆ 1 ಉಳಿತು 16, 8 2 16, 52 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ 8 1 8, 4 ಉಳಿತು 48 ಅಂದರೆ 8 6 48. ಸೊ ಅಲ್ಲಿಗೆ 8 6 48 ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ 52 ಇದೆ. 52 ಇದೆ ಅಂದರೆ ಇಲ್ಲಿ ನಿಮಗೆ 1248 ಇದೆ. ಸೊ ಅಲ್ಲಿಗೆ 1248 ಬೇಕಾದರೆ ನೀವು 1,24,800 ಇಂಟು 16 ಡಿವೈಡೆಡ್ ಬೈ 52. ಇದು 16 ಡಿವೈಡ್ ಬೈ 52. 52ಇಂದ ಡಿವೈಡ್ ಮಾಡಬೇಕು. ಸೊ 52ಇಂದ ಡಿವೈಡ್ ಮಾಡಬೇಕು ಅಂದರೆ ನಿಮಗೆ 5ನ 3 ಟೈಮ್ಸ್ ಮಾಡಿದ್ರೆ 150 ಆಗುತ್ತೆ. ಸೊ ಅಥವಾ 16ಇಂದನಾರು ಡಿವೈಡ್ ಮಾಡಿ, 4ಇಂದನಾರು ಡಿವೈಡ್ ಮಾಡಿ. ಸೊ 4 4 16 ಆಗುತ್ತೆ. ಅದೇ ರೀತಿ 4 1 4, 1 ಉಳಿತು 12 ಅಂದರೆ 4 3 12. ನೆಕ್ಸ್ಟ್ 13ಇಂದ ಇದನ್ನು ಡಿವೈಡ್ ಮಾಡ್ಬೋದು. 13 1 13 ನಿಮಗೆ. ಸೊ 13ಅಲ್ಲಿ ಇದು 1 ಟೈಮ್ಸ್ ಡಿವೈಡ್ ಆಗಲ್ಲ ಅಂದರೆ, ಯಾಕಂದರೆ 4ಇಂದ ಡಿವೈಡ್ ಆಗಲ್ಲ. ಸೊ ಅದಕ್ಕೆ 13 ನಿಮಗೆ ನಿಯರೆಸ್ಟ್ಲಿ 124 ಡಿವೈಡ್ ಆಗಬೇಕು. ಸೊ 124 ಡಿವೈಡ್ ಆಗಬೇಕು ಅಂದರೆ ಸೊ ಅಲ್ಲಿಗೆ 13 9 ಮಾಡ್ಬೋದು. ಯಾಕಂದರೆ 13 10 130 ಆಗುತ್ತೆ ಅಂದರೆ 130ಗಿಂತ ನಿಯರೆಸ್ಟ್ ವ್ಯಾಲ್ಯೂ ಅಂದರೆ 13 ಇಂಟು 9 ಮಾಡಬೇಕು. ಸೊ 13 ಇಂಟು 9 ಮಾಡಿದ್ರೆ ನಿಮಗೆ 117 ಆಗುತ್ತೆ. ಸೊ 9 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 117 ಆಯಿತು. 117 ಅಂದರೆ ನಿಮಗೆ 17 ಅಂದರೆ ಆ ಕಡೆ 3 ಈ ಕಡೆ 4, 3 + 4 7 ಆಗುತ್ತೆ. ಅಲ್ಲಿಗೆ 78 ಆಯಿತು. ಸೊ 78 ಅಂದರೆ ಸೊ 13 6 78 20 ಹಾಗೆ ಪ್ಲೇಸ್ ಮಾಡ್ಕೊಳ್ಳಿ. 9,600 ಇಂಟು 4 ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಹಾಗಾದರೆ ಎಯ ಪಾರ್ಟ್ ಎಷ್ಟು ಅಂದರೆ 9,600 ಇಂಟು 4 ಅನ್ನೋದು ಪಾರ್ಟ್ ಎ ಆಗಿರುತ್ತೆ. ನೀವು ಅದನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. 9,600 ಇಂಟು 4. ಸೊ 4 ಇಂಟು 0 0, 6 4 24ಗೆ 4, 2 ಕ್ಯಾರಿ, 9 4 36 + 2 38, 38,400. ಆಪ್ಷನ್ ಎ ಆನ್ಸರು 38,400 ಅನ್ನೋದು ನಿಮಗೆ ಎಯ ಶೇರ್ ಆಫ್ ಪ್ರಾಫಿಟ್ ಆಗಿರುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಆದಷ್ಟು ಸಿಂಪ್ಲಿಫೈಡ್ ಕ್ಯಾಲ್ಕುಲೇಷನ್ಸನ್ನು ಫಾಲೋ ಮಾಡ್ತಾ ಹೋಗಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ, L&M ಇನ್ವೆಸ್ಟೆಡ್ ₹16,000 and $12,000 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಆಫ್ಟರ್ 3 ಮಂತ್ಸ್. ಸೊ ಫಸ್ಟ್ ಇನಿಷಿಯಲಿ L&M ಇದ್ದಾರೆ, 16,000 ಮತ್ತು 12,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. 3 ಮಂತ್ಸ್ ಆದಮೇಲೆ L ವಿತ್ಡ್ರಾ 5,000, L 5,000 ವಿತ್ಡ್ರಾ ಮಾಡ್ತಾನೆ. M ಇನ್ವೆಸ್ಟೆಡ್ 5,000 ಮೋರ್. M ಏನು ಮಾಡ್ತಾನೆ 5,000 ಜಾಸ್ತಿ ಮಾಡ್ತಾನೆ. ಆಫ್ಟರ್ 3 more ಮಂತ್ಸ್ ಅಂದರೆ ಫಸ್ಟ್ 3 ಮಂತ್ಸ್ ಆದಮೇಲೆ ಮತ್ತೆ 3 ಮಂತ್ಸ್ ಆದಮೇಲೆ N ಬಂದು ಜಾಯ್ನ್ ಆಗ್ತಾನೆ. ಸೊ N ಜಾಯ್ನ್ ಆದಾಗ ದಿ ಬಿಸ್ನೆಸ್ ವಿತ್ ಎ ಕ್ಯಾಪಿಟಲ್ ಆಫ್ 21,000. ಸೊ 21,000 N ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಆಫ್ಟರ್ ಎ ಇಯರ್ ದೇ ಒಬ್ಟೈನ್ಡ್ ಪ್ರಾಫಿಟ್ ಆಫ್ 26,400. ಬೈ ವಾಟ್ ಅಮೌಂಟ್ ಡಸ್ ಶೇರ್ ಆಫ್ M ಎಕ್ಸೀಡ್ಸ್ ದಿ ಶೇರ್ ಆಫ್ N? M ಮತ್ತು N ನಡುವಿನ ಎಕ್ಸೀಡ್ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೀವು ಇದನ್ನು ಫಸ್ಟ್ ರೇಷಿಯೋ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ N ಎಷ್ಟು ಎಕ್ಸೀಡ್ಸ್ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾದರೆ 3 ಪರ್ಸನ್ಸ್ ಇದ್ದಾರೆ, L M N. ಸೊ 3 ಪರ್ಸನ್ಸ್. ಸೊ 3 ಪರ್ಸನ್ಸಲ್ಲಿ L 16,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂದರೆ 16 ತಗೊಳ್ಳಿ. ಇಲ್ಲಿ 12,000 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದರೆ 12 ತಗೊಳ್ಳಿ. ಇಲ್ಲಿ 21,000 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದರೆ 21 ಅಂತ ತಗೊಳ್ಳಿ. ನೆಕ್ಸ್ಟ್ 5 ಇದೆ. ಸೊ ಅಲ್ಲಿಗೆ 16ಅಲ್ಲಿ 5 ಮೈನಸ್ ಮಾಡಿದರೆ 11 ಆಗುತ್ತೆ. 12ಅಲ್ಲಿ 5 ಆ್ಯಡ್ ಮಾಡಿದರೆ 17 ಮಾಡ್ಬೋದು ಡೈರೆಕ್ಟಾಗಿ.
ಸೊ ಇನಿಷಿಯಲಿ ಎಲ್ಲಿಗೆ ನೀವು ಕನ್ಸಿಡರೇಷನಿಗೆ ಬಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ ಎಲ್ಲಿಂದು 16. ಹಾಗಾದರೆ ಆ 16 ಎಷ್ಟು ಆಫ್ಟರ್ 3 ಮಂತ್ಸ್ ಆದಮೇಲೆ ಎಲ್ಲಿ ಚೇಂಜ್ ಮಾಡ್ತಾನೆ, ಹಾಗಾದರೆ ಫಸ್ಟ್ 3 ಮಂತ್ಸ್ ತನಕ ಸೇಮ್ ಇರುತ್ತೆ. 16 ಇಂಟು 3. ನೆಕ್ಸ್ಟು ಆಫ್ಟರ್ 3 ಮಂತ್ಸ್ ಎಲ್ಲಿ ವಿತ್ಡ್ರಾ 5000. ಸೊ 5000 16ರಲ್ಲಿ 5000. ಸೊ 16,000ಅಲ್ಲಿ 5000 ವಿತ್ಡ್ರಾ ಮಾಡ್ತಾ ಇದ್ದಾನೆ ಅಂದರೆ ರಿಮೈನಿಂಗ್ 11,000 ಫಾರ್ 9 ಮಂತ್ಸ್ ಆಗಿರುತ್ತೆ. ಸೊ 11,000 ಫಾರ್ 9 ಮಂತ್ಸ್, ಯಾಕಂದರೆ 3 ಮಂತ್ಸಿಗೆ 16,000 ಆದರೆ ರಿಮೈನಿಂಗ್ 9 ಮಂತ್ಸಿಗೆ 11,000. ನೆಕ್ಸ್ಟ್ ಎಮ್ ಇನ್ವೆಸ್ಟೆಡ್ 5,000 ಮೋರ್ ಅಂದರೆ ಎಮ್ಮಿನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 12 ಇದೆ. ಸೊ ಹಾಗಾದರೆ ಆ 12 ಇಂಟು 3 ಪ್ಲಸ್ 3 ಮಂತ್ಸ್ ಆದಮೇಲೆ ಎಮ್ ಎಷ್ಟು ಮಾಡ್ತಾನೆ ಅಂದರೆ, ಯಾಕಂದರೆ ಎಮ್ಮಿಗೆ ಇದು ಒಂದೇ ಕಂಡೀಷನ್. ಸೊ ಆಫ್ಟರ್ 3 ಮಂತ್ಸ್ ಏನಿದೆ ಅದು ಇಬ್ಬರಿಗೂ ಎಲ್ ಮತ್ತು ಎಮ್ಮಿಗೆ ಎಮ್ 5,000 ಜಾಸ್ತಿ ಮಾಡ್ತಾನೆ. ಹಾಗಾದರೆ 12ಗೆ 5 ಆ್ಯಡ್ ಮಾಡಿದರೆ ನಿಮಗೆ 17 ಬರುತ್ತೆ ಫಾರ್ ರಿಮೈನಿಂಗ್ 9 ಮಂತ್ಸ್. ನೆಕ್ಸ್ಟ್ ಇನ್ನೊಬ್ಬ ಇದ್ದಾನೆ ಎನ್, ಅವನೇನು ಮಾಡ್ತಾನೆ 21,000 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಬಟ್ ಯಾವಾಗ ಫಸ್ಟ್ 3 ಮಂತ್ಸ್ ಆಗಿರುತ್ತೆ ಬಿಸ್ನೆಸ್ ಸ್ಟಾರ್ಟ್ ಆಗಿ, ನೆಕ್ಸ್ಟ್ ಆಫ್ಟರ್ 3 more ಮಂತ್ಸ್ ಅಂದರೆ ಅಥವಾ ಆಫ್ಟರ್ 3 ಮಂತ್ಸ್ ಮೋರ್. ಸೊ ಇಲ್ಲಿ ಫಸ್ಟ್ 3 ಮಂತ್ಸ್ ಆದಮೇಲೆ ಎಲ್ ಮತ್ತು ಎಮ್ ಚೇಂಜ್ ಆಗ್ತಾರೆ. ನೆಕ್ಸ್ಟ್ 3 ಮಂತ್ಸ್ ಆದಮೇಲೆ ಎನ್ ಜಾಯಿನ್ ಆಗ್ತಾನೆ. ಅಲ್ಲಿಗೆ 3 + 3 ಏನಾಯಿತು 6 ಮಂತ್ ಆಯಿತು. 6 ಮಂತ್ ಆದಮೇಲೆ ಎನ್ ಬಂದು ಜಾಯಿನ್ ಆಗ್ತಾ ಇದ್ದಾನೆ. ಹಾಗಾದರೆ ಎನ್ ಎಷ್ಟು ಮಂತಿಗೆ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು 21,000 ಓನ್ಲಿ ಫಾರ್ 6 ಮಂತ್. ಹಾಗಾಗಿ ಎನ್ನಿನ ಪಾರ್ಟ್ ಏನಾಗುತ್ತೆ ಅಂದರೆ ನಿಮಗೆ 21 ಇಂಟು 6 ಆಗಿರುತ್ತೆ. ಸೊ 21 ಇಂಟು 6 ಲಾಸ್ಟು. ಸೊ ಇದಕ್ಕಿಂತ ನಿಮಗೆ ಯಾಕಂದರೆ 6 ಮಂತ್ ಮಾತ್ರ ಇರಬೇಕು ಎನ್, ಇದಕ್ಕಿಂತ ಜಾಸ್ತಿ ಇರೋ ಆಗಿಲ್ಲ. ಹಾಗಾದರೆ ಇಲ್ಲಿ ನೀವು ಮಂತ್ ಏನಾದ್ರು ನಿಮಗೆ ಸಿಂಪ್ಲಿಫೈ ಆಗೋದಿದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಬೋದು. ಸೊ 3 1s 3 3s 9, ನೆಕ್ಸ್ಟ್ ಅಗೈನ್ 3 1s 3 3s 9, ನೆಕ್ಸ್ಟು 3 2s 6 ಆಗುತ್ತೆ. ಯಾಕಂದರೆ 16 ಇಂಟು 1 ನೆಕ್ಸ್ಟ್ 16 11 ಎಲ್ಲ ಸಿಂಪ್ಲಿಫೈ ಆಗಲ್ಲ. ಸೊ 16 ಇಂಟು 1 16, 11 ಇಂಟು 3 33 ಆಗುತ್ತೆ ನಿಮಗೆ. ಸೊ ಇಲ್ಲಿ 12 ಇಂಟು 1 12 ಆಯಿತು. ನೆಕ್ಸ್ಟು 17 3s 51, ಅಲ್ಲಿ ಇಲ್ಲಿಗೆ 12, ಇಲ್ಲಿ 51, ನೆಕ್ಸ್ಟ್ 21 2s 42. ಸೊ ಈ ರೀತಿ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡಿದರೆ 100% ನಿಮಗೆ ಎಲ್ಲೂ ಕೂಡ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಇಲ್ಲಿ 12 ಇಂಟು 1 12 ಆಗುತ್ತೆ. ಸೊ ಹಾಗಾದರೆ 16 + 33 ಆಯಿತು. ನೆಕ್ಸ್ಟು ಇಲ್ಲಿ 12 ಇಂಟು 1 12 ಮತ್ತು 51 ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇದು ನಿಮಗೆ ಎಲ್ ಆಯಿತು. ನೆಕ್ಸ್ಟ್ ಎಲ್ ಆದಮೇಲೆ ಇನ್ನು ಎಮ್ ಯಾರಿದ್ದಾರೆ ಅಂದರೆ 12 ಮತ್ತು 51 ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 42 ಆಗುತ್ತೆ. ಸೊ ಅಲ್ಲಿಗೆ 16 33 12 51 42 ಇದಿಷ್ಟನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಎಲ್ ಎಮ್ ಎನ್ನಿನ ರೇಷು ಸಿಗುತ್ತೆ. ಸೊ ಹಾಗಾದರೆ 3 ಪರ್ಸನ್ಸ್ ಎಲ್ ಎಮ್ ಎನ್ ಇದ್ದಾರೆ. ಸೊ ಎಲ್ಲಿನ ಏನಾಯಿತು ಅಂದರೆ ಆನ್ಸರ್ ನಿಮಗೆ 16 + 33 ಇವನು ಎಲ್ಲಾದ. ಸೊ ಅದೇ ರೀತಿ ಎಮ್ಮಿಗೆ ಬಂದರೆ 12 + 51 ಆಯಿತು. ಸೊ ಅದೇ ರೀತಿ ಎನ್ನಿಗೆ ಬಂದರೆ 42 21 2s 42. ಅಲ್ಲಿಗೆ 33 + 10 43, 43 + 6 ಅಂದರೆ 49 ಆಯಿತು ನಿಮಗೆ. 51 + 10 61 + 2 ಅಂದರೆ 63 ಆಯಿತು. ಸೊ ಇದು 42ನೇ ಆಗಿರುತ್ತೆ. ಸಿಂಪ್ಲಿಫೈ ಆಗಲ್ಲ ಯಾವುದರಲ್ಲೂ. ಕೇಳಿರೋದೇನು ಕ್ವಶನಲ್ಲಿ, ಆಫ್ಟರ್ ಎ ಇಯರ್ ದೇ ಒಬ್ಟೈನ್ಡ್ ಎ ಪ್ರಾಫಿಟ್ ಆಫ್ 26,400 ಪ್ರಾಫಿಟನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಆಟ್ ದಿ ಇಯರ್ ಎಂಡಿಂಗಲ್ಲಿ. ವಾಟ್ ಅಮೌಂಟ್ ಡಸ್ ಶೇರ್ ಆಫ್ ಎಮ್ ಎಕ್ಸೀಡ್ಸ್ ದಿ ಶೇರ್ ಆಫ್ ಎನ್. ಹಾಗಾದರೆ ಎಮ್ ಯಾರು ನಿಮಗೆ 63 ಎಮ್, ಎನ್ ಅನ್ನೋನು 42. ಇಲ್ಲಿ ಕೇಳಿರುವಂಥದ್ದು ವಾಟ್ ಅಮೌಂಟ್ ಡಸ್ ದಿ ಶೇರ್ ಆಫ್ ಎಮ್ ಎಕ್ಸೀಡ್ಸ್ ದಿ ಶೇರ್ ಆಫ್ ಎನ್. ಸೊ ಎನ್ನಿಗೆ ಕಂಪೇರ್ ಮಾಡಿದರೆ ಎಮ್ ಎಷ್ಟು ಜಾಸ್ತಿ ಇದ್ದಾನೆ ಅಥವಾ ಎಮ್ ಅನ್ನೋನು ಎನ್ನಿಗೆ ಎಷ್ಟು ಎಕ್ಸೀಡ್ಸ್ ಇದ್ದಾನೆ. 63 ಮತ್ತು 42ಗೆ ಡಿಫ್ರೆನ್ಸ್ ಎಷ್ಟು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. 42 ಅಂದರೆ 50ಇಂದ 63ಗೆ 13 ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಅದೇ ರೀತಿ 42ಇಂದ 50ಗೆ 8 ಡಿಫ್ರೆನ್ಸ್ ಬರುತ್ತೆ. 13 + 8 ಅಂದರೆ ನಿಮಗೆ 21 ಆಯಿತು. ಸೊ ಈ ಪಾರ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಹಾಗಾದರೆ ಇದು 26,400 ಅನ್ನೋದೇನು ಟೋಟಲ್ ಪಾರ್ಟ್ ಆಗಿರುತ್ತೆ. ಇದಿಷ್ಟು ನೀವು ಆ್ಯಡ್ ಮಾಡಿಕೊಂಡಾಗ ಟೋಟಲ್ ಪಾರ್ಟಿಗೆ ನಿಮಗೆ 26,400 ಆದರೆ 21ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ಪಾರ್ಟ್ ಯಾವ್ದು ಅಂದರೆ 49, 63 ಮತ್ತು 42 ಇದಿಷ್ಟು ನೀವು ಆ್ಯಡ್ ಮಾಡ್ಕೊಳ್ಬೇಕು. 3 + 2 5, ಅಲ್ಲಿಗೆ 9 + 5 ಅಂದರೆ 14ಗೆ 4 1 ಕ್ಯಾರಿ. ನೆಕ್ಸ್ಟು 6 + 4 10, 10 + 4 14 + 1 ಅಂದರೆ 15 ಆಗುತ್ತೆ 154. ಸೊ 6 + 4 10, 10 5 ಅಂದರೆ 15 ಆಯಿತು. ಅಲ್ಲಿಗೆ 3 + 2 5 ಆಗುತ್ತೆ. 9 + 5 ಅಂದರೆ 14ಗೆ 4 1 ಈ ಕಡೆ ಕ್ಯಾರಿ ಮಾಡ್ಕೊಳ್ಳಿ. ನೆಕ್ಸ್ಟು ಸೊ 154ಗೆ 26,400 ಆದರೆ ಇಲ್ಲಿ ಎಮ್ ಮತ್ತು ಎನ್ ನಡುವಿನ ಡಿಫ್ರೆನ್ಸ್ ಎಷ್ಟು ಬಂತು ನಿಮಗೆ 21ಗೆ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸೊ ಅವ್ರು ಕೊಟ್ಟಿರುವಂಥದ್ದು 26,400 ಏನಿದೆ ಇದು 154ಗೆ 26,400 ಆದರೆ 21ಗೆ
S2. ಸೊ ಇಲ್ಲೂ ಅಷ್ಟೇ 26,400 ಇಂಟು 21 ಡಿವೈಡೆಡ್ ಬೈ 154 ಬರುತ್ತೆ. ನೀವು ಇದನ್ನು ಯಾವುದ್ರಲ್ಲಿ ಬೇಕಾದ್ರೂ ಡಿವೈಡ್ ಮಾಡ್ಬೋದು. ಸೊ 7 3s 21, ಅದೇ ರೀತಿ 7 2s 14 ಡಿವೈಡ್ ಆಗುತ್ತೆ ಇದು. ಸೊ ಅಲ್ಲಿಗೆ 7 2s 14, 1 ಉಳಿತು 14 ಅಂದರೆ 7 2s 14, 7 3s 21. ನೆಕ್ಸ್ಟ್ 2640 400 ಇಂಟು 3 ಡಿವೈಡ್ ಬೈ 21 ಆಗುತ್ತೆ. ಅಲ್ಲಿಗೆ ಇದು 11ಅಲ್ಲಿ ಡಿವೈಡ್ ಮಾಡ್ಬೋದು. ಸೊ 11 2s 22, 11 2s 22, 4 ಉಳಿತು 44 ಅಂದರೆ 11 4s 44. ನೆಕ್ಸ್ಟ್ 2 1s 2, 12s 24. ಸೊ 12 3s 36, 3600 ಆಗಿರುತ್ತೆ. ಆಪ್ಷನ್ ಸಿ ಆನ್ಸರ್ 3600. 12 ಇಂಟು 3 ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ನೀವು. ಸೊ 12 ಇಂಟು 3 3600. ಸೊ 3600 ಅನ್ನೋದು ಆನ್ಸರ್ ಆಗಿರುತ್ತೆ ನಿಮಗೆ. ಎಮ್ ಎನ್ಗಿಂತ ಎಷ್ಟು ಜಾಸ್ತಿ ಇದ್ದಾನೆ ಅಂದರೆ 3600 ಜಾಸ್ತಿ ಇರಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಹಾಗಾದರೆ 4 milkman hives a pasture. M has 18 cows that graze for 4 months ಅಂತ ಹೇಳಿದ್ದಾರೆ. ಸೊ ಯಾವುದೋ ಒಂದು ಪಾಸ್ಚರ್ನ ಹೈರ್ ಮಾಡ್ತಾ ಇದ್ದಾರೆ 4 milkmen ಸೇರಿಬಿಟ್ಟು. ಸೊ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ದಿನ ಅನ್ನೋದು ಹೇಳಿದ್ದಾರೆ. ಸೊ ಎಮ್ ಅನ್ನೋನು 18 cows ಫಾರ್ 4 months. ನೆಕ್ಸ್ಟ್ ಎನ್ ಹ್ಯಾಸ್ 25 cows ಫಾರ್ 2 months. ನೆಕ್ಸ್ಟ್ O has 28 cows ಫಾರ್ 5 months. ಸೊ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನಿಮಗೆ. ನೆಕ್ಸ್ಟು P 4 milkman ಇದ್ದಾರೆ. P has 21 cows that for 3 months. If A pays 360, then what is the rent of the pasture? ಸೊ A 360 ಪೇ ಮಾಡಿದರೆ ಟೋಟಲ್ ಆಗಿ ಎಷ್ಟು ಪೇ ಮಾಡಬೇಕು ಅನ್ನೋದು ಕೇಳಿದ್ದಾರೆ. ಇಲ್ಲ ಅವ್ರು ಏನು ಹೇಳಿದ್ದಾರೆ 18 ಇಂಟು ಮಂತ್ಸ್ ಮತ್ತು ಏನು ಕೌಸ್ ಅಂತ ಹೇಳಿದ್ದಾರೆ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗಿ. ಸೊ ಇರುವಂಥದ್ದು 4 ಪರ್ಸನ್ಸ್ ಇದ್ದಾರೆ. ಯಾರ್ಯಾರು ಅಂದರೆ ಎಮ್ ಇದ್ದಾರೆ, ಎಮ್ ಆದಮೇಲೆ ಎನ್ ಇದ್ದಾನೆ, ಎನ್ ಆದಮೇಲೆ O ಇದ್ದಾನೆ, O ಆದಮೇಲೆ P ಇದ್ದಾನೆ. ಹಾಗಾದರೆ ಎಮ್ಮಲ್ಲಿ 18 cows ಫಾರ್ 4 months ಅಂತ ಹೇಳಿದ್ದಾರೆ. ಸೊ 18 ಇಂಟು 4 ಅನ್ನೋದು ಎಮ್ ಆಗಿರುತ್ತೆ. ನೆಕ್ಸ್ಟ್ ಎನ್ನಲ್ಲಿ 25 ಇಂಟು 2 ಅಂತ ಹೇಳಿದ್ದಾರೆ. ಸೊ 25 ಇಂಟು 2 ಎನ್ ಆಗಿರುತ್ತೆ. ನೆಕ್ಸ್ಟು O ಅಲ್ಲಿ 28 ಇಂಟು 5 ಅಂತ ಹೇಳಿದ್ದಾರೆ. ಸೊ 28 ಇಂಟು 5 ನಿಮಗೆ ಎನ್ O ಆಗಿರುತ್ತೆ. P ಅಲ್ಲಿ 21 ಇಂಟು 3. ಸೊ 21 ಇಂಟು 3 ಅನ್ನೋದು ನಿಮಗೆ P ಆಗಿರುತ್ತೆ. ಸೊ ಹಾಗಾದರೆ ಇಲ್ಲೂ ಕೂಡ ಅಷ್ಟೇ 4 2 5 3 ಸಿಂಪ್ಲಿಫೈ ಆಗಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇದನ್ನು ಮಲ್ಟಿಪ್ಲೈನೇ ಮಾಡಬೇಕಾಗತ್ತೆ. ಸೊ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಸೊ 18 4s 72 ಆಯಿತು ನಿಮಗೆ. ಸೊ ಅಲ್ಲಿಗೆ 25 2s 50 ಆಗುತ್ತೆ. ನೆಕ್ಸ್ಟು 8 5s 40ಗೆ 0, 4 ಕ್ಯಾರಿ, 5 2s 10 + 4 14, 140. ನೆಕ್ಸ್ಟ್ ಇಲ್ಲಿ 21 ಇಂಟು 3 ಇದೆ ಅಂದರೆ 3 1s 3, 3 2s 6. 72 50 140 63. ಇದು ಯಾವುದ್ರಲ್ಲೂ ಡಿವೈಡ್ ಆಗಲ್ಲ. ಸೊ ಯಾವುದ್ರಲ್ಲೂ ಡಿವೈಡ್ ಆಗಲ್ಲ ಅಂದರೆ ಯಾಕಂದರೆ 6 and 3 3 ಅಲ್ಲಿ ಡಿವೈಡ್ ಆದರೆ ಇದು 3 ಅಲ್ಲಿ ಡಿವೈಡ್ ಆಗಲ್ಲ. ಹಾಗಾಗಿ ಡಿವೈಡ್ ಮಾಡ್ಲಿಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಕನ್ಸಿಡರೇಷನ್ ಮಾಡ್ತಾ ಹೋಗಿ. A 360 ಅಂದರೆ 72ಗೆ 360 ಕೇಳಿರುವಂಥದ್ದು ವಾಟ್ ಈಸ್ ದ ರೆಂಟ್ ಆಫ್ ದಿ ಪಾಸ್ಚರ್ ಅಂದರೆ ಟೋಟಲ್ ಇದಿಷ್ಟಕ್ಕೂ ಎಷ್ಟಾಗುತ್ತೆ ಅಂತ ನೀವು ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಮಾಡ್ಕೊಳ್ಬೇಕು ಅಂದರೆ 72 50 140 63. 140ಗೆ 50 ಆ್ಯಡ್ ಮಾಡಿದ್ರೆ ನಿಮಗೆ ಗೊತ್ತಿದೆ. ಸೊ 190 ಬರುತ್ತೆ. ನೆಕ್ಸ್ಟು 72 ಮತ್ತು 63 ಇದೆ. ಸೊ ಅಲ್ಲಿಗೆ 70ಗೆ 60 ಆ್ಯಡ್ ಮಾಡ್ಕೊಳ್ಳಿ. ಸೊ 70ಗೆ 30 ಆ್ಯಡ್ ಮಾಡಿದ್ರೆ 100, ಇನ್ನೂ 30 ಇದೆ ಅಂದರೆ ಅಲ್ಲಿಗೆ ಇದು 130 ಆಯಿತು ನಿಮಗೆ. ನೆಕ್ಸ್ಟು 2 + 3 ಅನ್ನೋದು 5 ಆಗುತ್ತೆ. ಸೊ ಆ 5ನ ಇಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸೊ 5ಗೆ 5, 9 + 3 ಅಂದರೆ 12ಗೆ 2, 1 ಕ್ಯಾರಿ. ಸೊ ಅಲ್ಲಿಗೆ 325 ಆಗುತ್ತೆ. ಸೊ ಟೋಟಲ್ ಆಗಿ 325. ಬಟ್ ಅವ್ರು ಕೊಟ್ಟಿರುವಂಥದ್ದು ಎ ಪಾರ್ಟ್ ಅಂದರೆ ಇಲ್ಲಿ ನಿಮಗೆ ಎ ಪೇಸ್ ಅಂತ ಹೇಳಿದಾರಲ್ಲ. ಸೊ ಈ ಎ ಪೇಸ್ ಅನ್ನೋದು ದಟ್ ಈಸ್ ನಥಿಂಗ್ ಬಟ್ ಇದು ಎಮ್ ಆಗ್ಬೇಕು ನಿಮಗೆ. ಎಮ್ ಪೇಸ್ 360. ದೆನ್ ವಾಟ್ ಈಸ್ ದ ರೆಂಟ್ ಆಫ್ ದಿ ಪಾಸ್ಚರ್? ಸೊ ಯಾಕಂದರೆ ಎಮ್ಮಿಂದ ಸ್ಟಾರ್ಟ್ ಆಗ್ತಾ ಇರೋದು. ಹಾಗಾದರೆ ಎಮ್ 72ಗೆ ನಿಮಗೆ 360 ಆದರೆ ಟೋಟಲಿಗೆ ಎಷ್ಟು? ಸೊ ಇಲ್ಲಿ ಎ ಅಂತ ಇರೋದನ್ನು ಇದನ್ನು ಎಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾಗಾದರೆ 325 ಟೋಟಲ್ ಬಂತು. ಎಮ್ನ ಪಾರ್ಟು 72 ಇದೆ. ಹಾಗಾದರೆ 72ಗೆ ನಿಮಗೆ 360 ಆದರೆ 325ಗೆ ಎಷ್ಟು ಟೋಟಲ್ ಆಗಿ ಎಷ್ಟು ರೆಂಟು ಅನ್ನೋದು ಕೇಳಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ 325 ಇಂಟು 360 ಡಿವೈಡೆಡ್ ಬೈ 72. ಅಲ್ಲಿಗೆ 72 ಇಂದ ಡಿವೈಡ್ ಮಾಡಬೇಕು. 36 ಡಿವೈಡ್ ಮಾಡ್ಬೋದು. ಸೊ 36 1s 36 2s 72, 2 1s 2 5s 10. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 5s 25ಗೆ 5, 2 ಕ್ಯಾರಿ, 5 2s 10 + 2, 12ಗೆ 2, 1 ಕ್ಯಾರಿ, 5 3s 15 + 1 16, 1625. ಆಪ್ಷನ್ ಡಿ ಆನ್ಸರ್ 1625 ಅನ್ನೋದು ಟೋಟಲ್ ರೆಂಟ್ ಆಗಿರುತ್ತೆ. ವಾಟ್ ಈಸ್ ದ ರೆಂಟ್ ಆಫ್ ದಿ ಪಾಸ್ಚರ್ ಅಂದರೆ 1625 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಏನಿದು ಎ ಇದೆ ಇದನ್ನು ನೀವು ಎಮ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಕ್ವಶನ್ಸು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು ನೀವು.
ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದ್ರೆ, ಸೊ ABC ಸ್ಟಾರ್ಟ್ ಎ ಬಿಸ್ನೆಸ್ ಜಾಯಿಂಟ್ಲಿ ಅಂತ ಹೇಳಿದ್ದಾರೆ. ಸೊ ಇಲ್ಲೂ ಕೂಡ 3 ಪರ್ಸನ್ಸ್ ಇದ್ದಾರೆ ನಿಮಗೆ. ABC 3 ಜನ ಇರುವಂಥದ್ದು. ಸೊ 3 ಪರ್ಸನ್ಸು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ 3 ಪರ್ಸನ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಟ್ವೈಸ್ ದಿ ಕ್ಯಾಪಿಟಲ್ ಆಫ್ A ಈಸ್ ಈಕ್ವಲ್ ಟು ಥ್ರೈಸ್ ದಿ ಕ್ಯಾಪಿಟಲ್ ಆಫ್ B ಅಂತ ಹೇಳಿದ್ದಾರೆ. ಸೊ ಇರುವಂಥದ್ದು ಓನ್ಲಿ 3 ಪರ್ಸನ್ಸ್, A ಈಸ್ ಟು B ಈಸ್ ಟು C. ನೆಕ್ಸ್ಟು ಕ್ಯಾಪಿಟಲ್ ಆಫ್ A ಈಸ್ ಈಕ್ವಲ್ ಟು ಟ್ವೈಸ್ ದಿ ಕ್ಯಾಪಿಟಲ್ ಆಫ್ A ಈಸ್ ಈಕ್ವಲ್ ಟು ಥ್ರೈಸ್ ದಿ ಕ್ಯಾಪಿಟಲ್ ಆಫ್ B ಅಂತ ಹೇಳಿದ್ದಾರೆ. ಅಂದರೆ ಟ್ವೈಸ್ ದಿ ಕ್ಯಾಪಿಟಲ್ ಆಫ್ A ಅಂದರೆ 2A ದ್ಯಾಟ್ ಈಸ್ ಈಕ್ವಲ್ ಟು ಥ್ರೈಸ್ ದಿ ಕ್ಯಾಪಿಟಲ್ ಆಫ್ B 3B. A ಯ ಕ್ಯಾಪಿಟಲ್ 2 ಆಗಿದೆ, ಅದು B ಯ ಕ್ಯಾಪಿಟಲ್ 3ಗೆ ಈಕ್ವಲ್ ಆಗಿರಬೇಕು. ಹಾಗಾದರೆ ಇದು ರೇಷಿಯೋ ಏನಾಗುತ್ತೆ? A/B ಈಸ್ ಈಕ್ವಲ್ ಟು 3/2 ಆಗುತ್ತೆ. A/B ಅಂದರೆ ರೇಷಿಯೋ ಫಾರ್ಮ್ಯಾಟ್ ಅಂತ ಅರ್ಥ. X/Y ಫಾರ್ಮ್ಯಾಟ್ ಅಥವಾ ರೇಷಿಯೋ ಫಾರ್ಮ್ಯಾಟ್ 3/2 ಆಗುತ್ತೆ. ನೆಕ್ಸ್ಟು ದಿ ಕ್ಯಾಪಿಟಲ್ ಆಫ್ B ಈಸ್ 4 ಟೈಮ್ಸ್ ದಿ ಕ್ಯಾಪಿಟಲ್ ಆಫ್ C. ಹಾಗಾದರೆ B ಮತ್ತು Cಗೆ ಕಂಪೇರ್ ಮಾಡಿದರೆ B ಯ ಕ್ಯಾಪಿಟಲ್ ಏನಾಗಿರಬೇಕು? Cಗೆ ಕಂಪೇರ್ ಮಾಡಿದಾಗ 4 ಟೈಮ್ಸ್, C ಯ 4 ಟೈಮ್ಸ್ ಅಷ್ಟು ಆಗಿರಬೇಕು. ಅದನ್ನು ಹೇಳಿರೋದವರು. ಕ್ಯಾಪಿಟಲ್ ಆಫ್ B ಈಸ್ 4 ಟೈಮ್ಸ್ ದಿ ಕ್ಯಾಪಿಟಲ್ ಆಫ್ C. ದಟ್ ಈಸ್ ನಥಿಂಗ್ ಬಟ್ B ಈಸ್ ಈಕ್ವಲ್ ಟು 4C. ಹಾಗಾದರೆ B/C ಈಸ್ ಈಕ್ವಲ್ ಟು 4/1. ಸೊ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 4/1 ಆಗುತ್ತೆ. ನೆಕ್ಸ್ಟು ನಿಮಗೆ A/B ಅಥವಾ A ಈಸ್ ಟು B 3:2, B ಈಸ್ ಟು C 4:1. ಸೊ ಇದನ್ನು ನೀವು ರೇಷಿಯೋ ಮರ್ಜ್ ಮಾಡಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. A ಈಸ್ ಟು B 3/2 ಬಂತು, ಅದೇ ರೀತಿ B ಈಸ್ ಟು C 4/1 ಬಂತು ಅಂದರೆ ಅದನ್ನು ನೆಕ್ಸ್ಟ್ ಮರ್ಜ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಿ. ಸೊ ಮರ್ಜ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ A ಈಸ್ ಟು B ಈಸ್ ಟು C ಸಿಗುತ್ತೆ. ಸೊ ನೀವು ಇದನ್ನು ಅಥವಾ ಈ ರೀತಿ ಕ್ವಶನ್ಸನ್ನು ನಿಮಗೆ ರೇಷಿಯೋ ಪೋರ್ಷನಲ್ಲಿ ಕೇಳ್ತಾರೆ. ಸೊ ಸಪ್ರೇಟ್ ರೇಷಿಯೋ ಕೊಟ್ಬಿಟ್ಟು ಮರ್ಜ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಹಾಗಾದರೆ A ಈಸ್ ಟು B ನಿಮಗೆ ಎಷ್ಟು ಬಂದಿತ್ತು ಅಂದರೆ 3:2. ಯಾಕಂದರೆ ಇಲ್ಲಿ ನಿಮಗೆ ಟ್ವೈಸ್ ದಿ ಕ್ಯಾಪಿಟಲ್ ಆಫ್ ಈಸ್ ಈಕ್ವಲ್ ಟು ಥ್ರೈಸ್ ದಿ ಕ್ಯಾಪಿಟಲ್ ಆಫ್ B ಅಂದರೆ A ಈಸ್ ಟು B ನಿಮಗೆ ಎಷ್ಟು ಬರುತ್ತೆ? 3:2 ಬರುತ್ತೆ. ನೆಕ್ಸ್ಟು ಅದೇ ರೀತಿ B's ಕ್ಯಾಪಿಟಲ್ ಏನಿದೆ ಇಸ್ 4 ಟೈಮ್ಸ್ ದಿ ಕ್ಯಾಪಿಟಲ್ ಆಫ್ R ಅಂದರೆ ರೇಷಿಯೋ 4:1 ಬರುತ್ತೆ. ಸೊ 4:1. ಇದೆರಡರಲ್ಲೂ Bನೇ. ಇವನು A, ಇವನು B, ಇವನು C. ಸೊ ನೀವು ABC ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಇದೆರಡು ಮಲ್ಟಿಪ್ಲೈ ಮಾಡಿ ನಿಮಗೆ A ಸಿಗುತ್ತೆ. 3 4s 12. ನೆಕ್ಸ್ಟು ಇದೆರಡು ಮಲ್ಟಿಪ್ಲೈ ಮಾಡಿ ನಿಮಗೆ B ಸಿಗುತ್ತೆ. 4 2s 8. ಸೊ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ C ಸಿಗುತ್ತೆ. 2 1s 2. ಸೊ ಇದು ನಿಮ್ಮ ABC ರೇಷಿಯೋ ಆಯಿತು. 3 4s 12, 2 4s 8, 2 1s 2. ಸೊ ಹಾಗಾದರೆ 2 1s 2 4s 2 6s 6:4:1 ಅನ್ನೋದು ನಿಮಗೆ ಫೈನಲ್ ರೇಷಿಯೋ ಆಯಿತು. ಸೊ 6:4:1 ಅನ್ನೋದು ಫೈನಲ್ ರೇಷಿಯೋ ಆದರೆ ನಿಮಗೆ ಕೇಳಿರುವಂಥದ್ದು 1,48,500 ಟೋಟಲ್ ಪ್ರಾಫಿಟ್ ಆದರೆ ಸೊ ಅದರಲ್ಲಿ ಫೈಂಡ್ ದಿ ಶೇರ್ ಆಫ್ B ಅಂತ ಕೇಳಿದ್ದಾರೆ. ಸೊ B ಅಂದರೆ B ಯ ಪಾರ್ಟ್ 4 ಏನಿದೆ ಇದರ ಪ್ರಾಫಿಟ್ ಪಾರ್ಟ್ ಎಷ್ಟಾಗುತ್ತೆ ಅಂತ. 6:4:1 ಅನ್ನೋದು ನಿಮಗೆ ರೇಷಿಯೋ ಗೊತ್ತಾಗಿದೆ. ಈಗ ಇದರ ಬೇಸ್ ಮೇಲೆ ಮಾಡ್ತಾ ಹೋಗಿ A B C 6:4:1. ನೆಕ್ಸ್ಟ್ ಕೇಳಿರುವಂಥದ್ದು B ಯ ಪಾರ್ಟ್ ಎಷ್ಟು ಅಂತ, ಬಟ್ ಕೊಟ್ಟಿರುವಂಥದ್ದು ಟೋಟಲ್ 1,48,500. ಹಾಗಾದ್ರೆ 6 + 4 10, 10 + 1 11. ಸೊ 11ಗೆ 1,48,500 ಆದರೆ ಈ ಅಮೌಂಟು, ಸೊ ಟೋಟಲ್ ಅಮೌಂಟ್ ಇದು 1,48,500. ನಿಮಗೆ ಕೇಳಿರುವಂಥದ್ದು B ಯ ಪಾರ್ಟ್ ಎಷ್ಟು? B ಯ ಪಾರ್ಟ್ ಎಷ್ಟಿದೆ? 4ಗೆ ಎಷ್ಟು? ಸೊ 11ಇಂದ ನೀವು ಇದನ್ನು ಡೈರೆಕ್ಟಾಗಿ ಡಿವೈಡ್ ಮಾಡಬೇಕಾಗುತ್ತೆ. ಯಾಕಂದರೆ 11 1s 11, ನಿಮಗೆ ನೆಕ್ಸ್ಟ್ 3 ಉಳಿಯುತ್ತೆ 38. ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು. 11 1s ಯಾಕಂದರೆ 1,48,500 × 4 / 11 ಬರುತ್ತೆ. ಸೊ ಅಲ್ಲಿಗೆ 11 1s 11, 3 ಉಳಿತು ನಿಮಗೆ. 3 ಉಳಿತು ಅಂದರೆ 38. ಸೊ 11 3s 33, 5 ಉಳಿಯಿತು 55 ಆಯಿತು. 11 5s 55, 135. ಸೊ 135 × 4 ಮಾಡಿದರೆ ನಿಮಗೆ ಫೈನಲ್ ಆಗಿ ಕನ್ಸಿಡರೇಷನ್ ಮಾಡ್ಬೋದು B ಯ ಪಾರ್ಟ್ ಎಷ್ಟು ಅಂತ. ಸೊ ಅಲ್ಲಿಗೆ 135 × 4 ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 135 ಮುಂದೆ 00. ಸೊ × 4 0 0 ಹಾಗೆ ಪ್ಲಸ್ ಮಾಡ್ಕೊಳ್ಳಿ. 4 5s 20ಗೆ 0, 2 ಕ್ಯಾರಿ, 4 3s 12 + 2 14ಗೆ 4, 1 ಕ್ಯಾರಿ, 4 1s 4 + 1 5. ಸೊ 54,000 ಏನಾಗಿರುತ್ತೆ? B ಯ ಪಾರ್ಟ್ ಆಗಿರುತ್ತೆ. ಆಪ್ಷನ್ A ಆನ್ಸರ್ 54,000 ಅನ್ನೋದು
ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಬಿ ಎ ಪಾರ್ಟ್ ಎಷ್ಟಾಗಿರಬೇಕು 54,000 ಆಗಿರ್ಬೇಕು. ಸೊ ಈ ರೀತಿ ನೀವು ಅನಾಲಿಸಿಸ್ ಬೇಸ್ ಮೇಲೆ ಕ್ವಶನ್ ಸಾಲ್ವ್ ಮಾಡಿದ್ದೆ ಅದರಲ್ಲಿ 100% ಎಕ್ಸಾಮಲ್ಲಿ ನೀವು ಕೂಡ ಸ್ಪೀಡಾಗಿ ಮಾಡಬೇಕು. ಸೊ ನಾವಿಲ್ಲಿ ನಿಮಗೆ ಸ್ಲೋ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಯಾಕೆಂದರೆ ನಿಮಗೆ ಕ್ಯಾಲ್ಕುಲೇಷನ್ ಅರ್ಥ ಆಗಬೇಕು ಅನ್ನೋದಕ್ಕೆ. ಬಟ್ ನೀವು ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಒಂದ್ಸಲ ನೋಡ್ಕೊಳ್ಳಿ, ನೆಕ್ಸ್ಟ್ ನೀವು ಯಾವ್ದಾದ್ರು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸೊ ಸ್ಲೋ ಕ್ಯಾಲ್ಕುಲೇಷನ್ ಮಾಡಬೇಡಿ, ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡೀಟೇಲಾಗಿ ನೋಡ್ಕೊಳ್ಳಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಸೊ ನೀವು ಯಾವಾಗ ಪರ್ಫೆಕ್ಟ್ ಆದ್ರಿ ನೆಕ್ಸ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೇಕಾದ್ರೆ ಸ್ಪೀಡಾಗಿ ಮಾಡ್ತಾ ಹೋಗಿ. ಅದೇ ರೀತಿ June 1st ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಆಸ್ಪಿರೆಂಟ್ಸ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಸೊ ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಥ್ರೂ ದಟ್ ನೀವು ಜಾಯ್ನ್ ಆಗಿ ಈ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಮ್ಮದೇ ಆದಂತಹ ಮೆಟೀರಿಯಲ್ಸ್ ಇರುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಅದರಲ್ಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ಅಥವಾ ವಿಡಿಯೋ ಕ್ಲಾಸ್ ಆಗಿರ್ಬೋದು, ಪ್ರೀವಿಯಸ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರತಿಯೊಂದು ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಆ ಎಲ್ಲ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೀವು ಜಾಸ್ತಿ ಕ್ವಶನ್ ಯಾವುದೇ ಕಾನ್ಸೆಪ್ಟ್ಸ್ ಆಗಿರ್ಬೋದು. ಸೊ ನಾವಿಲ್ಲಿ ನಿಮಗೆ 15 to 20 ಕ್ವಶನ್ಸನ್ನು ಸಾಲ್ವ್ ಮಾಡಿಸಿರ್ತೀವಿ. ಬಟ್ ನೀವು ಎಷ್ಟು ಕ್ವಶನ್ಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ ಅಂತ ಹೇಳ್ತಾ, ಸೊ ಹೆಚ್ಚು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ 100% ನೀವು ಕೂಡ ಸ್ಪೀಡಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಪುಷ್ ಹಾರ್ಡರ್ ದ್ಯಾನ್ ಎಸ್ಟರ್ಡೇ ಇಫ್ ಯು ವಾಂಟ್ ಎ ಡಿಫ್ರೆಂಟ್ ಟುಮಾರೋ. ಸೊ ನೀವು ಇನ್ನು ನಾಳೆ ದಿನ ಡಿಫ್ರೆಂಟ್ ಆಗಿ ನೋಡಬೇಕು ಅಂದರೆ 100% ನಿಮ್ಮ ಹಾರ್ಡರ್ ಎಫೆಕ್ಟ್ ಅಥವಾ ನಿಮ್ಮ ಎಫರ್ಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.